ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ಧರ್ಮಸ್ಥಳ ಪಾದಯಾತ್ರೆ ಈ ಸರಿ 2026 ಅಲ್ಲಿ ಪ್ಲಾನ್ ಮಾಡಿದ್ರೆ ಧರ್ಮಸ್ಥಳ ಮಹಾಶಿವರಾತ್ರಿ ಹಬ್ಬದ ಉತ್ಸವ 2026 ಹೇಗಿರುತ್ತೆ, ನೀವು ಪಾದಯಾತ್ರೆ ಮಾಡ್ತಾ ಇದ್ರೆ ಏನು ಟಿಪ್ಸು ಅಥವಾ ಏನು ಸೂಚನೆನ ಅನುಸರಿಸಬೇಕು, ಏನೇನು ವ್ಯವಸ್ಥೆಗಳು ಇರ್ತವೆ ಈ ಸರಿಯ ಅನ್ನೋ ಪ್ರತಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ಸ್ನೇಹಿತರೆ ತುಂಬ ಜನಗಳು ಅವರು ಹರಕೆ ಹೊತ್ತಿರ್ತಾರೆ. 1 ವರ್ಷ ಅಲ್ಲ, 2 ವರ್ಷ, 3 ವರ್ಷ ನಾನು ಪಾದಯಾತ್ರೆ ಶಿವರಾತ್ರಿ ಟೈಮಲ್ಲಿ ಪಾದಯಾತ್ರೆಯ ಬಂದು ಶಿವನ ದರ್ಶನ ಪಡಿತೀನಿ ಅಂತ ವೀಕ್ಷಕರೇ. ಅವರ ಹರಕೆಯನ್ನು ಫಲಿಸಿದ ಮೇಲೆ ತುಂಬ ಜನಗಳು 3 ಸರಿ ಆಗಲಿ 5 ಸರಿ ಬೇಡ್ಕೊಂಡಿರ್ತಾರೆ, ಅಥವಾ ಈಗಲೇ ವರ್ಷಾನುವರ್ಷ ಬರ್ತೀನಿ ಅಂತಲೂ ಬೇಡ್ಕೊಂಡಿರ್ತಾರೆ. ಸ್ನೇಹಿತರೆ, ಪ್ರತಿಯೊಬ್ಬರೂ ಈ ಮಲೆ ಮಹದೇಶ್ವರ ಬೆಟ್ಟಕ್ಕಾಗಲಿ ಅಥವಾ ಧರ್ಮಸ್ಥಳಕ್ಕಾಗಲಿ ಅಥವಾ ಕೋಟಿಲಿಂಗೇಶ್ವರ, ಹಾಗೆ ಶಿವಂದು ಎಲ್ಲೆಲ್ಲಿ ಇದಾವೆ ದೇವಸ್ಥಾನಗಳು, ಪ್ರತಿಯೊಬ್ಬರು ಅಲ್ಲಿ ಅವರ ಕಾಲು ನಡಿಗೆಯಲ್ಲಿ ಪಾದದ ನಡಿಗೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಶಿವನ ದರ್ಶನ ಪಡ್ಕೊಂಡು ವಾಪಸ್ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಮಲೆ ಮಹದೇಶ್ವರನ ಬೆಟ್ಟ ಈ ಸರಿ ನೋಡಿದ್ದೀರಾ, ತುಂಬಾನೇ ಸ್ವಲ್ಪ ಚಿರತೆಯಿಂದ ಒಬ್ರು ಆಲ್ರೆಡಿ ಸತ್ತೋಗಿದ್ದಾರೆ. ಹಾಗಾಗಿ ಒಂದು ವಿಶೇಷ ಸೂಚನೆ ಕೂಡ ಧರ್ಮಸ್ಥಳಕ್ಕೆ ಯಾರ್ಯಾರು ಪದಯಾತ್ರೆ ಮಾಡ್ತಿದ್ರೋ ಅವರಿಗೆ ಒಂದು ವಿಶೇಷ ಸೂಚನೆಯನ್ನು ಕೂಡ ಟಿಪ್ಸು ಕೂಡ ಕೊಡೋಣ ಅಂತ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟ್ ತನಕ ನೋಡಿ. ನಾನು ಹೀಗೆ ಫುಲ್ ಡೀಟೇಲ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಯಾವ ಥರ ಪ್ಲಾನ್ ಮಾಡ್ಕೋಬೇಕು ಎಲ್ಲ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ನೀವು ಫಸ್ಟ್ ನಮ್ಮ ಧರ್ಮಸ್ಥಳ ಎಲ್ಲ ಒಂಥರ ಘಾಟ್ ಸೆಕ್ಷನ್, ಅಲ್ಲಿ ಆನೆಗಳ ಹಾವಳಿ ಆಗಲಿ ಅಥವಾ ಹುಲಿ ಚಿರತೆಗಳ ಹಾವಳಿಗಳಾಗಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಫಸ್ಟ್ ಟಿಪ್ಸ್ ನೀವೇನು ಮಾಡ್ಕೋಬೇಕು ಅನ್ನೋದು, ಪ್ರತಿಯೊಬ್ಬರು ಗುಂಪಾಗಿ ಪಾದಯಾತ್ರೆಗೆ ಹೋಗಿ ಸ್ನೇಹಿತರೆ. 2-3 ಜನ ಇರೋರು ಅಥವಾ 2-3 ಜನ ಇರೋ ಅಂತ ಒಬ್ಬೊಬ್ಬರೇ ವಾಕ್ ಮಾಡೋ ಅಂಥದ್ದು ಹೋಗ್ಬೇಡಿ. ಅದು ಕೂಡ ನೈಟ್ ಟೈಮಲ್ಲಿ ಮೂಡಿಗೆರೆ ಬಿಟ್ಟ ಮೇಲೆ ಅಥವಾ ಕೊಟ್ಟಿಗೆಹಾರ ಬಿಟ್ಟ ಮೇಲೆ ತುಂಬ ಜನ ವಾಕ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ತುಂಬ ಸೇಫ್ಟಿ ಇರಲ್ಲ. ಆದ್ರೂ ತುಂಬ ಪ್ರಿಕಾಷನ್ಸ್ ಎಲ್ಲ ತಗೊಂಡಿರ್ತಾರೆ, ಆದರೂ ಕೂಡ ನಮ್ಮ ಇದರಲ್ಲಿ ನಾವು ಇರಬೇಕಾಗುತ್ತೆ. ನೈಟ್ ಟೈಮು ನೀವು ಪಾದಯಾತ್ರೆ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ನೀವು ಗುಂಪಾಗಿ ಒಂದು 10 ಜನನ 20 ಜನನ ಆ ಥರ ಗುಂಪಾಗಿ ಹೋದರೆ ತುಂಬ ಬೆನಿಫಿಟ್ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಆ ಥರ ನೀವು ಪಾದಯಾತ್ರೆನ ಪ್ಲಾನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧರ್ಮಸ್ಥಳ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷನೂ ಈ ಮಹಾಶಿವರಾತ್ರಿನ ಒಂಥರ ದೊಡ್ಡ ಹಬ್ಬದ ಜಾತ್ರೆ ಥರನೇ ಉತ್ಸವ ಮಾಡ್ತಾರೆ ವೀಕ್ಷಕರೇ. ರಥೋತ್ಸವಗಳಾಗಲಿ, ವಿಶೇಷ ಪೂಜೆಗಳಾಗಲಿ, ತುಂಬ ಎಕ್ಸ್ಟೆಂಡೆಡ್ ಹೋಲ್ ನೈಟ್ ಎಲ್ಲ ದರ್ಶನ ಸಿಗೋದಾಗಲಿ, ಜಾಗರಣೆ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮಗಳು ಅಲ್ಲಿ ವಿಜೃಂಭಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಲೈಟ್ಗಳಿಂದ ಆಗಲಿ, ಹೂವಿನಗಳಾಗಲಿ ಧರ್ಮಸ್ಥಳ ಟೆಂಪಲ್ ಅಂತೂ ವಿಜೃಂಭಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿ ವರ್ಷನೂ ತುಂಬ ಜನಗಳು ಅಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಸರಿ ನೀವು ನೋಡಿದ್ರೆ 2025 ಏನೇನು ಇಶ್ಯೂಸ್ ನಡೀತು ಅಂತ. ಹಾಗಾಗಿ ಧರ್ಮಸ್ಥಳಕ್ಕೆ ಯಾರ್ಯಾರು ಕೆಟ್ಟ ಹೆಸರು ತರಬೇಕು ಅಂತ ಇದ್ರು ಎಲ್ಲ ಪ್ರತಿಯೊಬ್ಬರು ಮತ್ತೆ ಅವರವರುಗಳೇ ಸಿಗಾಕೊಂಡಿದ್ದಾರೆ. ಹಾಗಾಗಿ ಈ ಸರಿ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ತುಂಬ ಜನ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿಕೊಂಡು ಶಿವನ ಮಂಜುನಾಥ ಸ್ವಾಮಿ ದರ್ಶನ ಕೂಡ ಪಡಿತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನೀವು ಹೇಗೆ ಪ್ಲಾನ್ ಮಾಡ್ಕೊಬೇಕು, ಏನೇನು ವ್ಯವಸ್ಥೆಗಳು ಮಾಡಿದ್ದಾರೆ, ಯಾವ್ಯಾವ ರೂಮ್ಗಳಿದ್ದಾವೆ, ನೀವು ಯಾವ ಸೈಡಲ್ಲಿ ಹೋದರೆ ಯಾವ ರಿವರಲ್ಲಿ ನೀವು ಸ್ನಾನಘಟ್ಟದಲ್ಲಿ ಸ್ನಾನ ಮಾಡ್ಕೊಬಹುದು, ಪಾರ್ಕಿಂಗ್ ಆಗಲಿ ರೆಸ್ಟ್ ರೂಮ್ಸ್ಗಳಾಗಲಿ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಏನೇನು ಸಿಗ್ತವೆ ನಿಮಗೆ ಎಲ್ಲ ಪ್ರತಿಯೊಂದು ಮಾಹಿತಿನೂ ವೀಕ್ಷಕರ ನಾನೀಗ ಒಂದೊಂದಾಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಹೇಗೆ ಪ್ಲಾನ್ ಮಾಡ್ಕೋಬೇಕು ಅಂದರೆ, ಬೆಂಗಳೂರಿಂದ ಬರ್ತಿದ್ದೀರಾ, ಚಿಕ್ಕಮಗಳೂರಿಂದ ಬರ್ತಿದ್ದೀರಾ, ಮಂಗಳೂರಿಂದ ಬರ್ತಿದ್ದೀರಾ, ಪ್ಲಾನ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಚಿಕ್ಕಮಗಳೂರು ಕಡೆಯಿಂದ 88 ಕಿಲೋಮೀಟ್ರು. ಆಲ್ಮೋಸ್ಟ್ ನಿಮಗೆ 2 to 3 ಡೇಸು ಎಲ್ಲಗಳಿಗೆ ನೀವು ಮುಗಿಸ್ಕೊಬಹುದು. ಮಂಗಳೂರಿಂದನೂ ಅಷ್ಟೇ 2 ಡೇಸ್ ಒಳಗೆ 74 ಕಿಲೋಮೀಟರ್ 2 ಡೇಸ್ ಒಳಗೆ ಬಂದ್ಬಿಟ್ಟು ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೋದು. ತುಂಬ ಜನಗಳು ಏನು ಮಾಡ್ತಾರೆ, ಶಿವರಾತ್ರಿಗಿಂತ ಮುಂಚೆನೆ 2 ಡೇಸ್ 3 ಡೇಸ್ ಇರಂಗೇನೆ ಮುಗಿಸ್ಕೊಂಡು ಶಿವನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಲೆಸ್ ಇರುತ್ತೆ, ಅವಾಗ ಒಂದು ಸ್ವಲ್ಪ ಅಷ್ಟು ಇದಿರಲ್ಲ, ತುಂಬ ಜನಗಳಿರಲ್ಲ, ನೀವು ನುಗ್ಗುಗಳಿರಲ್ಲ, ಆರಾಮಾಗಿ ಬಂದು ಹೋಗ್ತಾರೆ. ನೀವು ಶಿವರಾತ್ರಿ ದಿನನೇ ವಿಶೇಷವಾಗಿ ಶಿವನ ದರ್ಶನ ಪಡಿಬೇಕು ಅನ್ನೋರು ನೋಡ್ಕೊಳ್ಳಿ, ಕರೆಕ್ಟಾಗಿ ಅಕ್ಯುರೇಟಾಗಿ ಯಾವ ಡೇಟಲ್ಲಿ ಬಂದರೆ ನೀವು ಸರಿ ಹೋಗುತ್ತೆ ಅಂತ. ಬೆಂಗಳೂರಿಂದ ಅಷ್ಟೇ ಆಲ್ಮೋಸ್ಟ್ 290 to 300 ಕಿಲೋಮೀಟರ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 8 to 10 ಡೇಸ್ ಎಲ್ಲ ತಗೊಳುತ್ತೆ ವೀಕ್ಷಕರೇ. ಪ್ರಾಪರ್ ಪ್ಲಾನ್ ಮಾಡಿ. ಫೆಬ್ರವರಿಯಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಒಂದಿಂದ ಬೆಂಗಳೂರಿಂದ ಹೋಗೋರೆಲ್ಲವ ಪ್ರತಿ ಒಂದೊಂದು ಮೇನಲ್ಲಿ, ಈಗ ಕುಣಿಗಲ್ಲಾಗಲಿ ಎಲ್ಲೆಲ್ಲಿ ಮೇನ್ ಏರಿಯಾಗಳಿದ್ದಾವೆ ಅಲ್ಲೇ ಸಹಸ್ರಾರುಗಳ ಸಂಘಗಳು ಬಂದ್ಬಿಟ್ಟು ಅವರೇ ಕೂಡ ಫ್ರೀ ಮೀಲ್ಸ್ ಆಗಲಿ, ಫ್ರೀ ಫುಡ್ ಆಗಲಿ, ಫ್ರೀ ವಾಟರ್ ಆಗಲಿ, ಪ್ರತಿಯೊಂದು ಫ್ರೀ ರೆಸ್ಟ್ ರೂಮ್ಸ್ಗಳು ಎಲ್ಲ ಪ್ರತಿಯೊಂದು ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಪ್ಲಾನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಎಲ್ಲೆಲ್ಲಿಂದ ಬರ್ತಿದ್ರೆ, ಎಷ್ಟು ಕಿಲೋಮೀಟ್ರು, ನೀವು ಎಷ್ಟು ಡೈಲಿ ನಡೆಯೋಕ್ಕಾಗತ್ತೆ, ಬಿಕಾಸ್ ಬಿಸಿಲು ತುಂಬಾನೇ ಇರುತ್ತೆ ಇನ್ಮೇಲೆ. ಹಾಗಾಗಿ ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಅದನ್ನ.
ಅದಾದ್ಮೇಲೆ ವೀಕ್ಷಕರೇ ಫುಡ್ಡು ಹೇಳ್ದಂಗೆ ಫುಡ್ಡು ವಾಟರ್ ಎಲ್ಲ ಥರ ಶಿಬಿರಗಳಲ್ಲಿ ಮತ್ತೆ ನೀವು ಮಂಗಳೂರು ಮೂಡಿಗೆರೆ ಎಲ್ಲ ನೀವು 2-3 ಥರ ಸಕಲೇಶ್ಪುರದ ಮೇಲೂ ಹೋಗ್ಬೋದು ಮತ್ತೆ ನಮ್ಮ ಮೂಡಿಗೆರೆ ಬೇಲೂರು ಮೂಡಿಗೆರೆ ಗೆಂಡೇಳಿ ಮೂಡಿಗೆರೆ ಮೇಲೂ ಹೋಗ್ಬೋದು, ಇಲ್ಲಾಂದ್ರೆ ಚೀಕ್ನಳ್ಳಿ ಮೂಡಿಗೆರೆ ಮೇಲೂ ಹೋಗ್ಬೋದು. ಹಾಗಾಗಿ ಒಂದು 2-3 ರೂಟ್ಗಳಿದಾವೆ. ನೀವು ಮೂಡಿಗೆರೆ ಬಿಟ್ಟರೆ ನೀವು ಅಪ್ ಟು ಮೂಡಿಗೆರೆ ತನಕ ಕೊಟ್ಕೆರೆ ತನಕ ನೀವು ಫುಲ್ ನೈಟ್ ಎಲ್ಲ ಬರ್ಬೋದು. ಬಟ್ ಅದಾದ್ಮೇಲೆ ಸ್ವಲ್ಪ ನೋಡ್ಕೊಂಡು ಗುಂಪಾಗಿ ಹೋಗಿ ಸ್ನೇಹಿತರೆ. ತುಂಬಾನೇ ದಟ್ಟ ವೆಸ್ಟರ್ನ್ ಘಾಟ್ಗಳೆಲ್ಲ ಬರೋದ್ರಿಂದ ಕಾಡುಗಳಿರೋದ್ರಿಂದ ಆನೆ ಹಾವಳಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನಿಮಗೆ ಮೆಡಿಕಲ್ಲು ಅಷ್ಟೇ, ಪ್ರತಿಯೊಂದು ಚಾರ್ಮಡಿ ಘಾಟ್ ಆಗಲಿ ಮತ್ತೆ ಇದು ಪ್ರತಿಯೊಂದು ಘಾಟ್ಗಳು ಬೆಳ್ತಂಗಡಿ ಮತ್ತು ಅದು ಉಜ್ರೆ ಅಲ್ಲಿ ಮೆಡಿಕಲ್ ಇದು ಪ್ರತಿಯೊಂದು ಅಲ್ಲೆಲ್ಲ ನಿಮಗೆ ಮೆಡಿಕಲ್ ವ್ಯವಸ್ಥೆಗಳಿರ್ತವೆ. ಪ್ರತಿಯೊಬ್ಬರು ನಿಮಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರಂದ್ರೆ ಅಲ್ಲೇ ಮೆಡಿಕಲ್ ಕ್ಯಾಂಪಲ್ಲಿ ನೀವು ರೆಸ್ಟ್ ತೊಗೊಂಡು ಏನಾದ್ರು ಮೆಡಿಕೇಶನ್ ತೊಗೊಂಡು ನೀವು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಅದಾದ್ಮೇಲೂ ಕೂಡ ಅಷ್ಟೇ ಪ್ರತಿಯೊಂದು ನಿಮಗೆ ಸುರಕ್ಷತೆಗಾಗಿ ಪ್ರತಿಯೊಂದು ಎಲ್ಲ ಇದರಾಗಿ ನಿಮ್ಮ ರೆಸ್ಟಿಗೆಲ್ಲ ಮಲ್ಕೊಳಕ್ಕೆ ಪ್ರತಿಯೊಂದು ಅವರು ವಸತಿ ಥರ ನಿಮಗೆಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಚಾರ್ಮಡಿ ಘಾಟಲ್ಲಾಗಲಿ ಪ್ರತಿಯೊಂದು ಮೂಡಿಗೆರೆಯಿಂದ ಆಗಲಿ ಅದಾದ್ಮೇಲೆ ಕೊಟ್ಟಿಗೆರೆ ಆಗಲಿ ಪ್ರತಿಯೊಂದು ಇದರಲ್ಲೂ ಆ ಕಡೆಯಿಂದ ಬರೋರಿಗೆ ಬೆಳ್ತಂಗಡಿ ಉಪ್ಪಿನಂಗಡಿ ಮತ್ತೆ ಆ ಕಡೆಯಿಂದ ಸಕಲೇಶ್ಪುರದಿಂದ ಬರೋದಾರೆ ಅಲ್ಲೂ ಒಂದು 2-3 ಪ್ಲೇಸಸ್ಸಲ್ಲಿ ಪ್ರತಿಯೊಂದು ಪ್ಲೇಸಸ್ಸಲ್ಲೂ ಅವರು ಶಿಬಿರಗಳನ್ನು ಮಾಡ್ಕೊಂಡಿರ್ತಾರೆ. ನಿಮಗೇನು ಅನಾನುಕೂಲ ಆಗೋದಿಲ್ಲ ಸ್ನೇಹಿತರೆ. ಅದಾದ್ಮೇಲೆ ನಿಮಗೆ ಪೂಜಾ ತುಂಬಾ ಅಭಿಷೇಕಗಳಾಗ್ಲಿ ಮತ್ತೆ ಮೇನ್ ಪೂಜೆಗಳಾಗ್ಲಿ ರಥೋತ್ಸವಗಳಾಗ್ಲಿ ಪ್ರತಿಯೊಂದು ಸ್ನೇಹಿತರೆ ಈ ಮಹಾಶಿವರಾತ್ರಿ ದಿನದಂದು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಆ ಡೇಟಲ್ಲಿ 14-15 ನೀವು ತುಂಬಾನೇ ಒಳ್ಳೇದು. ದೇವ್ರನ್ನ ಚೆನ್ನಾಗಿ ಕಣ್ ತುಂಬ್ಕೊಬಹುದು. ಆಕ್ಚುಲಿ ಇವನ್ ಸ್ವಲ್ಪ ನೂಕುನುಗ್ಲಿದ್ರು ತುಂಬಾ ವಿಜೃಂಭಣೆಯಿಂದ ಆ ದಿನದಲ್ಲಿ ಈಗ ವೈಕುಂಠ ಏಕಾದಶಿಲಿ ಅವತ್ತೇ ಹೇಗೆ ನೋಡ್ತೀವಿ ಹಾಗೇನೆ ಮಹಾಶಿವರಾತ್ರಿ ದಿನ ಶಿವನ ನೋಡೋದು ತುಂಬಾನೇ ವಿಶೇಷ ಸ್ನೇಹಿತರೆ. ಹಾಗಾಗಿ ಅದನ್ನಾದ್ಮೇಲೆ ರಥೋತ್ಸವ ಕೂಡ ಇರುತ್ತೆ ಬೆಳಗಿನ ಜಾವ ಅಥವಾ ನೈಟ್ ಟೈಮ್ ತುಂಬಾನೇ ಒಂದು ರಥೋತ್ಸವವನ್ನು ಕೂಡ ಮಾಡ್ತಾರೆ ಶಿವಂದು. ಅದಾದ್ಮೇಲೆ ನಿಮಗೆ ರೂಮ್ಸು ರೆಸ್ಟ್ ರೂಮ್ಸು ಮತ್ತು ಪಾರ್ಕಿಂಗ್ ಎಲ್ಲ ತುಂಬ ದೊಡ್ಡದಾಗಿ ಅಷ್ಟು ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಮಾಡ್ಕೊಬೋದು. ಅದೇನು ಪ್ರಾಬ್ಲಮ್ ಆಗಲ್ಲ. ಮತ್ತು ನಿಮಗೇನಾದರೂ ಇದು ಮೊಬೈಲ್ ರೆಸ್ಟ್ ರೂಮ್ಸ್ಗಳನ್ನ ಇಟ್ಟಿರ್ತಾರೆ. ಏನಕ್ಕೆ ಅಂದರೆ ವಸತಿಗಳಲ್ಲಿ ಉಳ್ಕೊಳಕ್ಕೆ ನಿಮಗೆ ಜಾಗಗಳು ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಗೊತ್ತು ನಿಮಗೆ. ಸಾಕೇತು, ವೈಶಾಲಿ, ಗಂಗೋತ್ರಿ, ನರ್ಮದಾ ಪ್ರತಿಯೊಂದು ತುಂಬ ಇಲ್ಲ ಒಂದು 10 ಗೆಸ್ಟ್ ಹೌಸ್ಗಳಿದ್ದಾವೆ. ಅವತ್ತೆಲ್ಲ ನಿಮಗೆ ಸಿಗಲ್ಲ. ಅವರೆಲ್ಲ ಏನು ಮಾಡ್ತಾರೆ ತುಂಬ ಚಾಪೆಗಳ ವ್ಯವಸ್ಥೆಗಳು ಎಲ್ಲ ಅಲ್ಲಲ್ಲೇ ಇರ್ತಾರೆ. ಅದಾದಮೇಲೂ ಒಂದು ಫೀಲ್ಡ್ಗಳಲ್ಲೂ ಕೂಡ ಅರೇಂಜ್ ಮಾಡಿರ್ತಾರೆ. ಅಥವಾ ಮೆಡಿಕಲ್ ಕಾಲೇಜ್ SJ ಮೆಡಿಕಲ್ ಕಾಲೇಜ್ ಉಜ್ರೆ ಅಲ್ಲಿಂದಲೂ ಕೂಡ ನಿಮಗೆ ರೆಸ್ಟಿಂಗಿಗೆ ಇದಿರುತ್ತೆ. ನೀವೆಲ್ಲ ಬಂದವರು ಅಲ್ಲಿ ಒಂದಿನ ಉಳ್ಕೊಂಡು ಮಾರನೇ ದಿನ ಬರ್ಬೋದು. ಹಾಗೆ ಪ್ರತಿಯೊಂದು ರೆಸ್ಟಿಂಗ್ಗಳಾಗಲಿ ಮೊಬೈಲ್ ಇದಾಗಲಿ ರೆಸ್ಟ್ ರೂಮ್ಗಳಾಗಲಿ ಟಾಯ್ಲೆಟ್ಸ್ಗಳಾಗಲಿ ಪ್ರತಿಯೊಂದು ವ್ಯವಸ್ಥೆಗಳಿರುತ್ತೆ. ಎಲ್ಲ ನೀವು ಗೆಸ್ಟ್ ಹೌಸ್ಗಳಿಗೆ ಬಂದು ಉಳ್ಕೋಬೇಕು ಅನ್ನೋದು ಅವಶ್ಯ. ಈ ಟೈಮಲ್ಲಿ ಗೆಸ್ಟ್ ಹೌಸ್ಗಳು ಸಿಗಲ್ಲ ಸ್ನೇಹಿತರೆ ಒಂದು ವಾರದಿಂದನೂ. ಹಾಗಾಗಿ ಪ್ರತಿಯೊಬ್ಬರೂ ನೋಡಿಕೊಂಡು ಬಂದು ನೀವು ಎಲ್ಲ ಪ್ರತಿಯೊಂದು ವ್ಯವಸ್ಥೆಗಳು ಇದ್ದೇ ಇರುತ್ತೆ. ಹಾಗಾಗಿ ಶಿವನ ದರ್ಶನವನ್ನು ಕ್ಯೂ ಆಗಿ ಹೋಗಿ ಸ್ಪೆಷಲ್ ದರ್ಶನ ಎಕ್ಸ್ಟೆಂಡೆಡ್ ದರ್ಶನ ನೈಟ್ ಎಲ್ಲ ಇದ್ದೇ ಇರುತ್ತೆ ಈಗ ಪಾದಯಾತ್ರೆ ಮಾಡ್ಕೊಂಬರೋರಿಗೆ. ಹಾಗಾಗಿ ಮಾಡ್ಕೊ ಬನ್ನಿ. ನೀವೇನೇನು ಸ್ನಾನಘಟ್ಟಕ್ಕೆ ಹೋಗಬೇಕು ಅಂದರೆ ಆ ಕಡೆಯಿಂದ ಉಜ್ರೆಯಿಂದ ಬರೋರಿಗೆ ನೇತ್ರಾವತಿನೂ ಸಿಗುತ್ತೆ. ನೀವೇನಾದ್ರು ಸುಬ್ರಹ್ಮಣ್ಯ ಸೈಡಿಂದ ಬರ್ತಿದ್ರೆ ಅಂದರೆ ಕಪಿಲ ಅವೆಲ್ಲ ಆ ಸೈಡಿಂದನೂ ಕೂಡ ಸಿಗುತ್ತೆ. ನೀರನ್ನ ಎಲ್ಲ ಕಮ್ಮಿ ಇರೋದ್ರಿಂದ ನೀವು ಹೋಗಿ ಅಲ್ಲೇನೋ ಹೊಳೆಯಲ್ಲೂ ಕೂಡ ಸ್ನಾನ ಮಾಡಿಕೊಂಡು ಕೂಡ ಬರ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು ವ್ಯವಸ್ಥೆನೂ ಈ ಸ್ನಾನದಲ್ಲಿ ಹೇಗೆ ಹೇಳಿದ್ದೀನಿ, ರೂಟು ಕೂಡ ಮಂಗಳೂರು ಚಿಕ್ಕಮಗಳೂರು ಬೆಂಗಳೂರು ಹೇಗೆ ಬರೋದು ಅಂತ ಹೇಳಿದ್ದೀನಿ. ಮಹಾಶಿವರಾತ್ರಿ ಕೂಡ ಫೆಬ್ರವರಿ 15ರಿಂದ 14-15 ವಿಶೇಷ ಪೂಜೆಗಳಿರ್ತವೆ. 15 ತುಂಬಾನೇ ದೊಡ್ಡ ರಥೋತ್ಸವ ಇರುತ್ತೆ. 15 ಜಾಗರಣೆ ಕೂಡ ಇರುತ್ತೆ. ಜಾಗರಣೆ ಉತ್ಸವ ಕೂಡ ಇರುತ್ತೆ ನೈಟು. ಹಾಗಾಗಿ ಪ್ರತಿಯೊಂದು ಅಭಿಷೇಕ ತುಂಬಾನೇ ಅಭಿಷೇಕ ಶಿವನಿಗೆ ಅಲಂಕಾರ ಹೂವು ಫ್ರೂಟ್ಸ್ಗಳಿಂದ ಅಲಂಕಾರ ಪ್ರತಿಯೊಂದು ಇರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ. ನೀವು ಯಾವ ಡೇಟಲ್ಲಿ ಹೋದರೆ ಕರೆಕ್ಟಾಗಿ ನೀವು ಶಿವನ ದರ್ಶನ ಮಾಡ್ಕೊಬೋದು. ಹೋಗಿ ಪ್ಲಾನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕ್ಲಿಯರಾಗಿ ನೀವು ಕ್ಲೀನಾಗಿ ನೋಡ್ಕೊಂಬರ್ಬೇಕು ಅಂದರೆ ಬೇಗನೆ ಹೋಗಿ ಬಂದಿಲ್ಲ ಶಿವರಾತ್ರಿ ದಿನ ಹೋಗಬೇಕು ಅಂದರೆ ಯಾವ ಥರ ಪ್ಲಾನ್ ಮಾಡ್ಕೋಬೇಕು, ಎಷ್ಟು ದಿನ ನಿಮ್ಮ ಕೆಪಾಸಿಟಿ ಯಾವ ಥರ ನಡೆದುಕೊಂಡು ಹೋಗ್ಬೋದು ಅನ್ನೋದು ಪ್ರತಿಯೊಂದು ನೋಡಿಕೊಂಡು ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಗುಂಪಾಗಿ ಅಥವಾ ಸಂಘಗಳ ಜೊತೆ ನೀವು ಹೋಗಿ ಸ್ನೇಹಿತರೆ. ಬರಬೇಕಾದ್ರೆ ಮಾತ್ರ ತುಂಬ KSRTC ಬಸ್ಸಸ್ ಅವೈಲಬಿಲಿಟೀಸ್ ಎಲ್ಲ ಇರುತ್ತೆ. ಪ್ರಾಬ್ಲಮ್ಸೇ ಇರಲ್ಲ. ನೀವು ಅಲ್ಲಿಂದ ವಾಪಸ್ ಬರೋಕ್ಕೆ ನಿಮಗೇನು ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಿಮಗೇನೇ ಇದ್ರ ವ್ಯವಸ್ಥೆಗಳಾಗಲಿ ಅರೇಂಜ್ಮೆಂಟ್ಗಳಾಗಲಿ ಏನೇನು ಪೂಜೆ ವಿಧಾನಗಳಾಗಲಿ ಯಾವ ಥರ ಇದೆ ಏನು ಪ್ರತಿಯೊಂದು ರೂಟ್ ಆಗಲಿ ಗೈಡ್ ಆಗಲಿ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಸ್ನೇಹಿತರೆ ಕಮೆಂಟ್ಸ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಎಲ್ಲ ಪಾದಯಾತ್ರೆ ವೀಕ್ಷಕರಿಗೂ ನಮ್ಮ ಮಂಜುನಾಥ ಸ್ವಾಮಿ ಭಕ್ತರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಧರ್ಮಸ್ಥಳದ ಬಗ್ಗೆ ನನ್ನ ಚಾನಲ್ ನೋಡಿ. ಪ್ರತಿಯೊಂದು ರೂಮ್ ಹೇಗೆ ಬುಕ್ ಮಾಡೋದು, ಆನ್ಲೈನು ಆಫ್ಲೈನ್ ಹೇಗೆ ಪ್ರತಿಯೊಂದು ಮಾಹಿತಿನೂ ನಾನು ನನ್ನ ಚಾನಲ್ ಕಡೆಯಿಂದ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.